ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಫ್ಲವರ್ಗಳು ಮಾಡ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬ ಬಂತಲ್ಲ, ಅದಕ್ಕೆ ಈ ರೀತಿ ಕೂಡ ನಾವು ದೀಪ ಹಚ್ಚಬಹುದು. ತುಂಬಾ ಸಿಂಪಲ್ಲು, ತುಂಬಾ ಚೆನ್ನಾಗಿರುತ್ತೆ. ಇದು ಇನ್ನೊಂದು ಸ್ವಲ್ಪ ವೆರೈಟಿ ಆಗಿರುತ್ತೆ. ಮಾಮೂಲಿ ದೀಪಗಳಿಗೆ ಡೆಕೋರೇಷನ್ ಮಾಡೋದಕ್ಕಿಂತ ನೀವೇ ಕೂಡ ಕೈನಲ್ಲಿ ಮಾಡ್ಕೊಳ್ಬಹುದು. ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದು. ಪ್ಲೈನ್ ಗೋಧಿ ಹಿಟ್ಟು ಒಂದ್ಸಲ ಕಲಸಿಟ್ಕೊಂಡಿದ್ದೀನಿ. ಇದು ಕಲರ್ ಕಾಂಬಿನೇಷನ್ಗೋಸ್ಕರ ನಾನಿಲ್ಲಿ ಫುಡ್ ಕಲರ್ ಬಳಸ್ತಿಲ್ಲ. ಬೀಟ್ರೋಟ್ ತಂದು ತುರಿದ್ಬಿಟ್ಟು ಅದರ ರಸ ತೆಗೆದು ಇಟ್ಕೊಳ್ತಿದ್ದೀನಿ. ಒಂದು 1/4 kg ಬೀಟ್ರೋಟ್ ತಂದಿದೆ. ಒಂದು 3 ಸ್ಪೂನಷ್ಟು ರಸ ಆದರೆ ಸಾಕು. ನೀವು ಎಷ್ಟು ದೀಪ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಲವರ್ ಮಾಡ್ಕೊಳ್ತೀರಾ. ಈ ಮಿಕ್ಕಿರೋಂಥ ಬೀಟ್ರೋಟ್ನ ತುರಿದ್ಬಿಟ್ಟು, ಮಿಕ್ಕಿರೋಂಥ ಬೀಟ್ರೋಟ್ನ ಸ್ವಲ್ಪ ಭಾಗ ಅಷ್ಟೇ ನಾನು ತುರಿದ್ಬಿಟ್ಟು ರಸ ತೆಗಿತಾ ಇರೋದು. ಅದನ್ನು ನಾನು ಪಲ್ಯ ಮಾಡ್ಕೊಂಡಿದ್ದೀನಿ ಚಪಾತಿಗೆ. ಈ ರಸನ ಒಂದ್ಸಲ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ. ಸ್ವಲ್ಪನೇ ರಸ ಬೇಕಾಗಿರೋದ್ರಿಂದ ಹೀಗೆ ಕೈನಲ್ಲೇ ಹಿಂಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಹಾಕಬಾರ್ದು. ಪ್ಯೂರ್ ರಸ ಹಾಕೊಂಡು ಕಲಸೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1-2 ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಷ್ಟು ಹಿಡಿಸುತ್ತೆ ನೋಡ್ಕೊಳ್ಳಿ. ಗೋಧಿ ಹಿಟ್ಟು ಒಂದು ಅದಕ್ಕೆ ಬರಬೇಕು ಕಲಸೋದು. ನಮ್ಮ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಆ ರೀತಿ ಕಲಿಸ್ಕೋಬೇಕಾಗುತ್ತೆ. ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ದೀಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇರಬೇಕು. ಚಪಾತಿ ಹಿಟ್ಟಷ್ಟು ಸಾಫ್ಟ್ ಆಗಿರಬಾರ್ದು. ನಾವು ಪೆಟಲ್ಸ್ ಮಾಡಬೇಕಾದ್ರೆ ಅದು ಸ್ವಲ್ಪ ತೆಳ್ಳಗಿದ್ರೆ ಎಲ್ಲ ಕೆಳಗಡೆ ಬಾಗ್ಬಿಡುತ್ತೆ. ಒಂದು 2-3 ಡ್ರಾಪ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದಿ. ಈ ಪೆಟಲ್ಸ್ ಮಾಡಬೇಕಾದ್ರೆ ನಾವು ಚೆನ್ನಾಗಿ ನಾದಿರಬೇಕು. ನೆನೆಸೋ ಅವಶ್ಯಕತೆ ಇಲ್ಲ, ಆದರೆ ನಾದಬೇಕು ಚೆನ್ನಾಗಿ. ನಾದೋದ್ರಿಂದ ನಿಮಗೆ 1 ನಿಮಿಷದಷ್ಟು ನಾದ್ಕೋಬೇಕು ನೀವು. ಪೆಟಲ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಈ ಥರ ನಾದವಲ್ಲೇ ಗೊತ್ತಾಗುತ್ತೆ ನಿಮಗೆ ಹಿಟ್ಟು ಯಾವ ಹದದಲ್ಲಿದೆ ಅಂತೇಳಿ. ತುಂಬ ತೆಳ್ಳ ಇದ್ರೆ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಕೂಡ ನೀವು ನಾದ್ಕೊಳ್ಬೋದು. ನಿಮ್ಗೆ ಅದು ಪರ್ಫೆಕ್ಟಾಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಕಲರ್. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ನಾದೋದ್ರಿಂದ. ಇಲ್ಲಾಂದರೆ ಗೋಧಿ ಹಿಟ್ಟು ಒಂದು ಕಡೆ, ಸ್ವಲ್ಪ ಕಲರ್ ಬೇರೆ ಕಡೆ ಥರ ಆಗಿರುತ್ತೆ. ನಾನು ಇನ್ನೊಂದು ಕಲರ್ಗೋಸ್ಕರ ಹಳದಿ ಪುಡಿ ಹಾಕೊಳ್ತಿದ್ದೀನಿ. ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡು ಗೋಧಿ ಹಿಟ್ಟಿಗೆ ಮೊದಲೇ ಮಿಕ್ಸ್ ಮಾಡಿ ತಣ್ಣೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಇದನ್ನು ಕೂಡ ಸೇಮ್ ಅದೇ ಥರ ಪ್ರೊಸೀಜರು. ಚೆನ್ನಾಗಿ 1-2 ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಗೋಧಿ ಹಿಟ್ಟು ಕೂಡ ನಾದಿಟ್ಕೊಂಡಿದ್ದೀನಿ. ನಿಮಗೆ ಅಕಸ್ಮಾತ್ ಇದು ಮಾಡ್ಕೊಂಡ್ಮೇಲೆ ಪೆಟಲ್ಸ್ ಸರಿ ಬಂದಿಲ್ಲ, ಅಕಸ್ಮಾತ್ ಜಾಸ್ತಿ ಮಾಡ್ಕೊಬಿಟ್ಟಿದ್ದೀರಾ, ದೀಪಕ್ಕಿಂತ ಜಾಸ್ತಿ ಹಿಟ್ಟು ಉಳಿದಿದೆ ಅನ್ನೋದಾದ್ರೂ ಕೂಡ ಬೀಟ್ರೋಟು ಮತ್ತು ಹಳದಿ ಪುಡಿ ಕಲಸಿರೋದನ್ನ ಚಪಾತಿ ಥರ ಕನ್ವರ್ಟ್ ಮಾಡ್ಕೋಬೋದು. ನೀವು ಚೆನ್ನಾಗಿ ನಾದ್ಕೊಳ್ಳಿ. ನಾದಷ್ಟು ನಿಮಗೆ ಫ್ಲವರ್ ನೋಡೋದಕ್ಕೆ ಒಳ್ಳೆ ಲುಕ್ಕ ಕಾಣುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಶೈನಿಂಗು ಚೆನ್ನಾಗಿರುತ್ತೆ. ಅದು ನೋಡೋ ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ 3 ಕಲರು ರೆಡಿಯಾಗಿದೆ. ಈಗ ಪೂರಿ ರೀತಿಯಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನಾವು ಲಟ್ಟಿಸ್ಕೊಳ್ಳೋಣ. ನಾನು ಗೋಧಿ ಹಿಟ್ಟು, ಪ್ಯೂರ್ ಗೋಧಿ ಹಿಟ್ಟಲ್ಲಿ ಕಲಸಿರೋದು ಉಂಡೆಗೆ ಮಾತ್ರ ಒಣ ಹಿಟ್ಟನ್ನ ಹತ್ಕೊಳ್ತಾ ಇದ್ದೀನಿ. ನೀವು ಬೀಟ್ರೋಟ್ಗೆಲ್ಲ ಒಣ ಹಿಟ್ಟು ಹಾಕಿದ್ರೆ ಬೀಟ್ರೋಟು ಮತ್ತು ಹಳದಿ ಪುಡಿ ಮಿಕ್ಸ್ಗೆ ಚೆನ್ನಾಗಿರೋದಿಲ್ಲ. ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಒಂದು ಕಟರಿಂದ ರೌಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ. ನಮ್ಗೆ ಇಲ್ಲಿ ಹಾಫ್ ಸರ್ಕಲ್ ಬೇಕು. ಆ್ಯಕ್ಚುಲಿ ಹಾಫ್ ಸರ್ಕಲ್ ಕೂಡ ನೀವು ಮಿಕ್ಕಿರೋ ಹಿಟ್ಟಿನಲ್ಲಿ ಹಾಫ್ ಸರ್ಕಲ್ ಥರ ಕೂಡ ಕಟ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಹಾಫ್ ಸರ್ಕಲ್ ಕಟ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. 3 ಮಿಕ್ಸ್ ಮಾಡಿ ಕೂಡ ನಾವು ಮಾಡಬಹುದು. ಆಗ ಅಥವಾ ಒಂದೊಂದೇ ಕಲರ್ ಕೂಡ ಸಪ್ರೇಟಾಗಿ ಮಾಡ್ಬೋದು. ಇದರೊಳಗೆ ದೀಪ ಹಚ್ಬೋದು. ಅಥವಾ ದೀಪ ಹಚ್ಚಿದಾಗ ನೀವು ಆ ಪ್ಲೇಟ್ನಲ್ಲಿ ಈ ಫ್ಲವರ್ಗಳಿಡ್ಬೋದು. ತುಂಬ ಒಳ್ಳೆ ಲುಕ್ ಕೊಡುತ್ತೆ. ನಿಮಗೆ ಇನ್ನು ಗ್ರೀನ್ ಕಲರ್ ಎಲ್ಲ ಬೇಕು ಪೆಟಲ್ಸ್ ಮಾಡೋಕ್ಕೆ ಅನ್ನೋದಾದರೆ ನೀವು ಪಾಲಕ್ ಸೊಪ್ಪೆಲ್ಲ ರುಬ್ಬಿಟ್ಟು ಕೂಡ ಅದು ಪ್ಯೂರ್ ಆಗಿ ಪಾಲಕ್ ಸೊಪ್ಪನ್ನ ರುಬ್ಬಿ ಪ್ಯೂರ್ ರಸ ತೆಗೆದು ಕೂಡ ಕಲಿಸ್ಕೊಂಡು ಮಾಡ್ಕೊಳ್ಬೋದು. ಅಥವಾ ಫುಡ್ ಕಲರ್ ನೀವು ಉಪಯೋಗಿಸ್ತೀರಾ ಮನೇಲಿ ಇದೆ ಅನ್ನೋದಾದರೆ ಫುಡ್ ಕಲರ್ ಕೂಡ ಉಪಯೋಗಿಸ್ಬೋದು. ನಾನು ಫುಡ್ ಕಲರ್ ಯಾವುದಕ್ಕೂ ಹಾಕೋದಿಲ್ಲ, ಹಾಗಾಗಿ ನಾನು ಮನೆಗೆ ತರೋದಿಲ್ಲ. ಕಲರ್ ಬೇಕನ್ನೋದಾದರೆ ಬೀಟ್ರೋಟಿಂದ ಆಲ್ಮೋಸ್ಟ್ ಎಲ್ಲ ಕಲರ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸಿಂದ ನೀವು ಯಾವ ಕಲರ್ ಬೇಕಾದರೂ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ಥರ ಎಲ್ಲ ಹಾಫ್ ಸರ್ಕಲ್ ಕಟ್ ಮಾಡ್ಕೊಳ್ಳಿ. ಹಿಟ್ಟು ಗಟ್ಟಿ ಇದ್ರೆ ನೋಡಿ, ಈ ಥರ ಕಟ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಲಟ್ಟಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಹಿಟ್ಟು ತುಂಬ ಗಟ್ಟಿ ಇರಬೇಕು. ಈಗ ಮಿಕ್ಕಿರೋ ಒಂದು ಸಣ್ಣ ಪೀಸಿಂದ ಈ ಥರ ಸುರುಳಿ ಥರ ಸುತ್ಕೊಳ್ಳಿ ಮಧ್ಯಕ್ಕೆ. ನೀವೇ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಕೈನಲ್ಲೇ ಒಂದು ಗುಲಾಬಿ ಹೂವು ಹರಳುತ್ತೆ. ಅಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲು. ಕೆಳಗಡೆ ಭಾಗ ಮಾತ್ರ ಪ್ರೆಸ್ ಮಾಡಿ, ಕೆಳಗಡೆ ಇವತ್ತು ಕೆಳಗಡೆ ಫೋಲ್ಡ್ ಮಾಡ್ತಾ ಇದ್ದೀವಲ್ಲ, ಈಗ ಮಾಡ್ತಾ ಇದ್ದೀನಲ್ಲ, ಆ ಭಾಗ ಮಾತ್ರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯಿತು. ಪೆಟಲ್ಸು ಈಸಿಯಾಗಿ ಕೂತ್ಕೊಳ್ಳುತ್ತೆ. ನಿಮ್ಗೇನು ತುಂಬ ಅಂಟ್ಕೊಳ್ತಾ ಇದೆ, ಒಂದು ಪೆಟಲ್ಸ್ಗೂ ಇನ್ನೊಂದು ಪೆಟಲ್ಸು ಗ್ಯಾಪ್ ಬಿಡ್ತಾ ಇಲ್ಲ ಅಂದಾಗ ತುಂಬ ಹಿಟ್ಟು ತೆಳ್ಳಗಾಗಿದ್ರೆ ಮಾತ್ರ ಆ ರೀತಿ ಆಗುತ್ತೆ. ಅವಾಗ ಸ್ವಲ್ಪ ಗೋಧಿ ಹಿಟ್ಟಿನಿಂದ ಸ್ವಲ್ಪ ಬೆರಳುಗಳು ಅದ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ನೀವು ಶೇಪ್ ಕೊಡೋದ್ರಿಂದ ಯಾವ ಶೇಪ್ ಕೊಡ್ತೀರಾ ಆ ಶೇಪಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಗೋಧಿ ಹಿಟ್ಟು ಹತ್ಕೊಂಡು ಈ ಥರ ಕೊಟ್ಟರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕೆಳಗಡೆನೂ ಅಷ್ಟೇ ಹಾಫ್ ಸರ್ಕಲ್ ತೊಗೊಂಡಿರೋದ್ರಿಂದ ಕೆಳಗಡೆ ಕೂಡ ಒಂದು ನಾವು ಹೆಂಗೆ ಜೋಡಿಸ್ತಾ ಹೋಗ್ತೀವಿ ಹಾಗೇನೆ ಸ್ಟ್ಯಾಂಡ್ ಥರ ಕೂಡ ರೆಡಿ ಆಗುತ್ತೆ. ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಫ್ಲವರ್ ಹಲ್ಗಾಡೋದಿಲ್ಲ. ನೋಡಿ ಹಿಂಭಾಗ ಥರ ಕೆಳಗಡೆ ಬರೋದ್ರಿಂದ ಈಕ್ವಲ್ ಆಗಿ
ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೀವು ಎಲ್ಲಾನ ಕೂಡಿಸಿ ದಿಂಡೆ ಮೇಲೆ ಕೂಡಿಸಿ ಪ್ಲೇಟ್ನಲ್ಲಿ ಇಡಿ, ಎಲ್ಲೇ ಇಡಿ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಗೋಧಿ ಹಿಟ್ಟು ಹಾಕಿದ್ರೆ ಈ ಥರ ಕಲರ್ ನೋಡಿ, ಇದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಹಾಫ್ ಸರ್ಕಲ್ ಇರೋದಕ್ಕೆ ಗೋಧಿ ಹಿಟ್ಟು ಹಾಕಿ ಒಂದು ಲಟ್ಟಿಸ್ದೆ, ಅದು ಕಲರ್ ಚೆನ್ನಾಗಿ ಇಷ್ಟ ಆಗಿಲ್ಲ ನನಗೆ. ಹಾಗಾಗಿ ನೆಕ್ಸ್ಟ್ ಲಟ್ಟಿಸ್ಬೇಕಾದ್ರೆ ಗೋಧಿ ಹಿಟ್ಟನ್ನೇ ಹಾಕಲಿಲ್ಲ, ಜಸ್ಟ್ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ನಾದಿದ್ವಲ್ಲ ಹಾಗೆ ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ಅದನ್ನು ಕೂಡ ಹಾಫ್ ಸರ್ಕಲ್ ಮಾಡ್ಕೊಳ್ಳೋಣ. ನಾನು ಜಸ್ಟ್ ಒಂದೊಂದು ಉಂಡೆಗಳಷ್ಟೇ ಕಲಿಸ್ಕೊಂಡೆ. ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಮೊದಲು ಮಾಡುವಾಗ 1 ಸ್ಪೂನ್ ಅಥವಾ 2 ಸ್ಪೂನ್ ಗೋಧಿ ಹಿಟ್ಟು ಹಾಕೊಂಡೆ ತೆಳ್ಳಗೆ ಮಾಡ್ಕೊಳ್ಳಿ. ಇದನ್ನು ಕೂಡ ಸುರುಳಿ ಥರ ಸುತ್ತಬಿಟ್ಟು ಏನೇನು ಹಾಫ್ ಸರ್ಕಲ್ ಕಟ್ ಮಾಡಿದ್ದೀನಲ್ಲ ಅವನ್ನೆಲ್ಲ ಇದೇ ಥರ ಸೇಮ್ ಮೊದಲು ಯಾವ ರೀತಿ ಮಾಡಿದೆ ನಾನು ಗುಲಾಬಿ ಹೂವುಗಳು ಪೆಟಲ್ಸ್ಗಳು ಜೋಡಿಸ್ಕೊಂಡು ಅದೇ ರೀತಿ ಇದನ್ನು ಕೂಡ ಮಾಡ್ತಾ ಹೋಗೋದು. ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ನೀವು ಲಟ್ಟಿಸ್ಬೇಕಾದ್ರೆ 2 ಕಲರು ಮಿಕ್ಸ್ ಮಾಡಿ 2 ಕಲರ್ ಕಲಸಿರೋ ಉಂಡೆಗಳನ್ನ ಲಟ್ಟಿಸೋದ್ರಿಂದ ಲೈಟು ಡಾರ್ಕ್ ಕಲರ್ ಕೂಡ ಮಿಕ್ಸ್ ಅಪ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಈಗ ಎಲ್ಲ 3 ಉಂಡೆಗಳು ಫ್ಲವರ್ಗಳು ಮಾಡಾದ್ಮೇಲೆ ಮಿಕ್ಕಿತ್ತಲ್ಲ ಆ 3 ಸೇರಿಸಿ ಒಂದು ಫ್ಲವರ್ ಮಾಡ್ಕೊಳ್ತಿದ್ದೀನಿ. ಎಲ್ಲೋ ಕಲರ್ ಸ್ವಲ್ಪನೇ ಮಿಕ್ಕಿತ್ತು, ಹಾಗಾಗಿ ಮಧ್ಯದಲ್ಲಿ ಬಡಿಸ್ತಾರ ಇಟ್ಕೊಂಡಿದ್ದೀನಿ. ಇದು ಒಂದೇ ಒಂದು ಪೆಟಲ್ ಮಿಕ್ಕಿತ್ತು, ಅದನ್ನೇ 3 ಪೀಸ್ ಮಾಡಿಬಿಟ್ಟು ಅದನ್ನು ಹಾಕೊಳ್ತಾ ಇದ್ದೀನಿ. ಬೀಟ್ರೂಟ್ ಕಲರು ತುಂಬ ಚೆನ್ನಾಗಿದೆ ಅಲ್ಲ. ನನಗಂತೂ ನೋಡೋದಕ್ಕೆ ತುಂಬಾ ಖುಷಿ ಆಯಿತು. ಮಾಡಿದಾಗ ಮತ್ತು ಏನಾದರೂ ನಾವೇ ಕ್ರಿಯೇಟ್ ಮಾಡಿದಾಗ ಅದು ನಮ್ಮ ಕೈಯಿಂದ ಒಂದೇನೋ ಈ ಥರ ಒಂದು ಕಲೆ ಹರಳುತ್ತೆ ಅಂದಾಗ ನಮ್ಗೆ ನಿಜ ತುಂಬಾ ಖುಷಿ ಆಗುತ್ತೆ. ಬೇರೆಯವ್ರು ಅಪ್ರಿಷಿಯೇಟ್ ಮಾಡಬೇಕು ಅಂತಲೇ ಇಲ್ಲ, ತುಂಬಾ ಖುಷಿ ಆಗುತ್ತೆ. ನಿಮಗೂ ಇದು ಗೊತ್ತಿರುತ್ತೆ, ಟ್ರೈ ಮಾಡಿಲ್ಲ ಅಂದರೆ ನೀವು ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಕಲಿಸ್ದಾಗಲೇ ಟ್ರೈ ಮಾಡಿ ಫ್ರೆಂಡ್ಸ್. ನೀವೇನು ಮಾಡಿ ಎಲ್ಲೂ ತೋರಿಸ್ಬೇಕು ಅನ್ನೋದಕ್ಕಿಂತ ನೀವೇ ಮಾಡಿದ್ರೆ ನಿಮಗೇನೋ ಒಂಥರ ಖುಷಿ ಸಿಗುತ್ತೆ. ಮಾಡಿ ನೋಡಿ. ನೋಡ್ತಿದ್ದಂಗೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ನಾವು ಮಾಡೋ ಅಡುಗೆನೂ ಅಷ್ಟೇ, ಯಾರನ್ನ ಇಷ್ಟಪಟ್ಟು ತಿಂದಾಗ ನಾವು ಮಾಡೋ ಕಲೆಗಳು ತುಂಬ ಈ ಥರ ಆದಾಗ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಅದು ನಾವೇ ಎಕ್ಸ್ಪೀರಿಯನ್ಸ್ ನಮಗೆ ಆದರೆ ಮಾತ್ರ ನಮ್ಮ ಫೀಲಿಂಗ್ ಗೊತ್ತಾಗೋದು ಅದ್ರದ್ದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಇದನ್ನ ದೀಪಗಳು ಹಚ್ಬಿಟ್ಟು ಅದ್ರ ಮಧ್ಯದಲ್ಲಿ ಕೂಡ ಇಟ್ಕೊಳ್ಬೋದು ನೀವು ಒಂದು ಪ್ಲೇಟ್ನಲ್ಲಿ, ಅಥವಾ ಇದ್ರ ಮಧ್ಯದಲ್ಲೇ ಕೂಡ ದೀಪ ಅಂಟಿಸ್ಕೊಳ್ಬೋದು. ನಾನು ಈ ಫ್ಲವರ್ ಒಳಗಡೆನೇ ದೀಪ ಅಂಟಿಸ್ತೀನಿ, ಅಂದರೆ ತುಪ್ಪ ದೀಪ ಮಾಡ್ಕೊಂಡಿದ್ದೀನಿ ಅದನ್ನ ಇಡ್ತಾ ಇದ್ದೀನಿ, ಅಥವಾ ಕ್ಯಾಂಡಲ್ ಸಿಗುತ್ತಲ್ಲ ಅದನ್ನು ಕೂಡ ಇದ್ರ ಮೇಲೆ ಇಡಬಹುದು. ತುಪ್ಪ ದೀಪ ಇಡೋದಾದರೆ ಸ್ವಲ್ಪ ಅದಕ್ಕೆ ದೀಪ ಇಡೋಷ್ಟು ಜಾಗ ಮಾಡ್ಕೋಬೇಕಾಗತ್ತೆ. ನೀವು ಹೆಬ್ಬೆಳ್ಳಿಂದ ಕೂಡ ಮಧ್ಯದಲ್ಲಿ ತೂತಿಟ್ರೆ ಅದರಲ್ಲಿ ಕೂಡ ನಾವು ದೀಪ ಅಂಟಿಸ್ಕೊಳ್ಬೋದು. ಅಥವಾ ಈ ಥರ ಒಂದು ಕ್ಯಾಪ್ ತೊಗೊಂಡು, ಜೆಲ್ಲಿ ಕ್ಯಾಪ್ ಇದು, ಅದರಿಂದ ಕೂಡ ಮಾಡೋದ್ರಿಂದ ಈ ಥರ ನೋಡಿ ನೀಟಾಗಿ ಬರುತ್ತೆ. ನೀವು ಎಣ್ಣೆ ಅಥವಾ ತುಪ್ಪ ಬಿಟ್ಬಿಟ್ಟು ಬತ್ತಿ ಹಾಕಿ ಕೂಡ ಅಂಟಿಸ್ಬೋದು, ಅಥವಾ ಲಟ್ಟಣಿಗೆ ಹಿಂಭಾಗ ಇರುತ್ತಲ್ಲ ಅದರಲ್ಲಿ ಕೂಡ ರೌಂಡ್ ಶೇಪ್ ಮಾಡ್ಕೊಳ್ಬೋದು. ಸ್ವಲ್ಪ ಮಾಡಬೇಕಾದಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ಗೋಧಿ ಹಿಟ್ಟು ಸವರ್ಬಿಟ್ಟು ನೀವು ಆ ಥರ ಹೋಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟು ಕಚ್ಕೊಳ್ಳುತ್ತೆ ಅದಕ್ಕೆ. ನಾನಿಲ್ಲಿ ತುಪ್ಪದ ದೀಪ ಮಾಡ್ಕೊಳ್ತಾ ಇದ್ದೀನಿ, ತುಪ್ಪದ ಬತ್ತಿ. ನೀವು ಈ ತುಪ್ಪದ ಬತ್ತಿನ ಹಿಂದಿನ ದಿನ ಕೂಡ ಪ್ರಿಪೇರ್ ಮಾಡಿಡ್ಬೋದು. ನಿಮ್ಗೆ ಟೈಮ್ ಇದ್ದಾಗ ಈ ಥರ ಬತ್ತಿ ಮಾಡಿಬಿಟ್ಟು ತುಪ್ಪದಲ್ಲಿ ಹದ್ದಿ ಹೊರಗಡೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಫ್ರೀಸರ್ನಲ್ಲಿ 1-2 ಗಂಟೆ ಇಟ್ಟು ತೆಗೀರಿ. ತುಂಬಾ ಚೆನ್ನಾಗಿ ಸ್ಟೋರ್ ಮಾಡ್ಬೋದು ಅದನ್ನು, ಎಷ್ಟು ದಿನ ಬೇಕಾದ್ರೂ ಇರುತ್ತೆ, ಹಾಳಾಗಲ್ಲ. ಈ ಥರ ದೀಪ ಅಂಟಿಸ್ಬೇಕು, ನಾವು ತುಪ್ಪದ ದೀಪ ಹಚ್ತೀವಿ ಮನೇಲಿ ಅಂದಾಗ ಕೂಡ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊಳ್ಬೋದು ಹಿಂದಿನ ದಿನನೇ ತುಪ್ಪದ ಬತ್ತಿನ. ನಾನೀಗ ತುಪ್ಪನ ಸ್ವಲ್ಪ ಸ್ಪೂನಲ್ಲಿ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ರಿಯಲಿ ಈ ಥರ ಒಂದು ದೀಪ ಹಚ್ಚಿದಾಗ ತುಂಬಾ ನಾರ್ಮಲಿ ದೀಪ ದೇವ್ರ ಹತ್ರ ಹಚ್ಚಿದ ಇರ್ತೀವಿ, ಈ ಥರ ಡೆಕೋರೇಷನ್ ಮಾಡಿ ಏನಾದ್ರು ಹಚ್ಚಿದಾಗ ಅದು ಹಬ್ಬದ್ದು ವಿಶೇಷತೆನಲ್ಲಿ ಹಚ್ಚಿದಾಗ ಹಬ್ಬ ಕೂಡ ಗ್ರ್ಯಾಂಡ್ ಅನಿಸುತ್ತೆ, ನಮಗೂ ಕೂಡ ಖುಷಿಯಾಗುತ್ತೆ. ಇದಕ್ಕೆ ಕುಂದನ್ ವರ್ಕು, ಚಿಮ್ಕಿ ವರ್ಕ್ ಎಲ್ಲ ಮಾಡ್ಬೋದು, ಪೇಂಟಿಂಗ್ ಕೂಡ ಹಚ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ನಿಜವಾಗ್ಲೂ ಇವತ್ತೇ ಹಬ್ಬ ಆಗ್ತಿದ್ದೀನೋ ಅನ್ನೋಷ್ಟು ಖುಷಿ ಆಗ್ತಿದೆ. ಈಗ ಇನ್ನೊಂದು ಸಣ್ಣದಾಗಿ ದೀಪ ಮಾಡ್ಕೊಳ್ಳೋಣ. ಇದು ಕೈನಲ್ಲೇ ಮಾಡೋಂಥದ್ದು ಫ್ಲವರ್ ದೀಪ ಏನಲ್ಲ. ಈ ಥರ ನಿಮಗೆ ಕ್ಯಾಪ್ ಇದ್ದರೆ ಕ್ಯಾಪಲ್ಲಿ ಕೂಡ ನೀವು ಶೇಪ್ ಕೊಡ್ಬೋದು, ಅಥವಾ ಒಬ್ಬಟ್ಟಿನ ಹೂರಣ ತುಂಬಕ್ಕೆ ನಾವು ಮಾಡ್ತೀವಲ್ಲ ಕನಕನ, ಆ ರೀತಿ ಕೂಡ ಮಾಡ್ಕೊಳ್ಬೋದು ನಾವು. ಈ ಥರ ಮಾಡಿಕೊಂಡು ಒಂದು ಮೂಲೆ ಸ್ವಲ್ಪ ಶೇಪ್ ಕೊಟ್ಟರೆ ಸಾಕು, ಒಂದು ಖಾಲಿ ನಾರ್ಮಲ್ ದೀಪ ಆಗುತ್ತೆ, ಮಣ್ಣಿನ ದೀಪ ಥರ. ನಾವು ಇದರಲ್ಲಿ 5 ಕಾರ್ನರ್ ಬರುತ್ತಲ್ಲ ಆ ಥರ ದೀಪ ಕೂಡ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸಿಂಪಲ್ ಆಗೈತೆ. ಇದು ಮಧ್ಯದಲ್ಲಿ ನೀವು ತುಪ್ಪದ ದೀಪ ಹಚ್ಬೋದು, ಅಥವಾ ದೀಪನೇ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಇದಕ್ಕೆ ಕುಂದನ್ ವರ್ಕು ಪೇಂಟಿಂಗ್ ಎಲ್ಲ ಮಾಡಿಕೊಂಡು ನೀವು ಕ್ಯಾಂಡಲ್ ಸಿಗುತ್ತಲ್ಲ ರೆಡಿಮೇಡ್, ಅದನ್ನು ಕೂಡ ಹಾಕೊಳ್ಬೋದು, ಮಧ್ಯದಲ್ಲಿ ಇಡ್ಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬೇಗ ಸಿಂಪಲ್ ಆಗಿ ಮಾಡ್ಕೊಂಡ್ವಿ ಅಂತೇಳಿ. ಇದಕ್ಕೆ ನಾನು ಸ್ವಲ್ಪ ಕುಂದನ್ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ದಪ್ಪದಿರೋದು ಏನಾದ್ರು ಅಂದರೆ ಬೆಂಕಿ ಕಡ್ಡಿ ಅಥವಾ ಗಂಧದ ಕಡ್ಡಿ ಹಿಂಭಾಗ ಇರುತ್ತಲ್ಲ ಅದ್ರಲ್ಲಿ ಕೂಡ ನೀವು ಈ ಥರ ಕಾರ್ನರ್ ಕೊಡ್ಬೋದು, ಚೆನ್ನಾಗಿರುತ್ತೆ ಈ ಥರ ಕೊಡೋದ್ರಿಂದ.
ಸೇಮ್ ದೀಪಕ್ಕೆ ಯಾವ ರೀತಿ ಹೆಜ್ಜೆ ಬರುತ್ತೆ ಅದೇ ರೀತಿ ಬಂದಿದೆ ನೋಡಿ. ಇದಕ್ಕೆ ಸ್ವಲ್ಪ ಕುಂದನ ಸ್ವಲ್ಪ ತುಂಬ ಚಿಕ್ಕ ದೀಪ ಆಗಿರೋದ್ರಿಂದ ನಾನು ಸಿಂಪಲ್ ಆಗಿರೋಂಥ ಕುಂದಲ್ ಅಂಟಿಸಿದ್ದೀನಿ. ಕುಂದನ್ ಸುಮ್ಮನೆ ಹಿಂಗೆ ಇಟ್ಟು ಸಾಕು, ಹಸಿ ಹಿಟ್ಟಿನಿಂದ ಕಚ್ಕೊಳ್ಳುತ್ತೆ. ನಿಮ್ಗೆ ದೀಪ ಎಲ್ಲ ಆದಮೇಲೆ ಕುಂದನ್ ಕೂಡ ತೆಗೆದಿಟ್ಕೊಳ್ಬೋದು ನೀವು. ನೋಡಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ನೀವು ಕೂಡ ಈ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ. ಹಬ್ಬಕ್ಕೆ ಇಲ್ದಿದ್ರು ಪರವಾಗಿಲ್ಲ, ಮತ್ತೆ ಮಧ್ಯೆ ಯಾವಾಗನ ಟೈಮ್ ಸಿಕ್ತಾಗ ಟ್ರೈ ಮಾಡಿ. ನಿಮ್ಗೆ ಏನು ಅನಿಸ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ.